ಆವಾಗಲೂ ಕೂಡ ಒಂದು ಸಾಧಾರಣವಾಗಿ ಒಂದು ಪ್ರಶ್ನೆಯಿಂದ ನಾನು ಪ್ರಾರಂಭ ಮಾಡ್ತೇನೆ ನನ್ನ ಒಂದು ಸಂದೇಶಗಳನ್ನು. ಯಾಕಂದರೆ ಆ ಪ್ರಶ್ನೆಯನ್ನ ಬಗ್ಗೆ ಯೋಚನೆ ಮಾಡಬೇಕು ಅಂತ, ಆ ಪ್ರಶ್ನೆಯನ್ನ ಉತ್ತರವನ್ನು ಕಂಡುಕೊಳ್ಳುವ ದಿಕ್ಕಿನಲ್ಲಿ ನಾವು ಒಂದು ಈ ಸಮಯವನ್ನು ಕಳೀಲಿಕ್ಕೆ ನಾವು ಬಯಸುವಂತರಾಗಬೇಕೆಂಬುದಾಗಿ ನಾನು ಸಾಧಾರಣವಾಗಿ ಕೆಲವು ಪ್ರಶ್ನೆಗಳನ್ನು ನಾನು ಹಾಕ್ತೇನೆ. ಓಕೆ, ಸೊ ಇವತ್ತು ನಾನು ಹಾಕೋ ಪ್ರಶ್ನೆ ಏನಂದರೆ, ನಿಮಗೆ ಯಾರಾದರೂ ಬಂದು ನಿಮ್ಮ ಹತ್ರ ನನ್ನ ನಂಬಿಕೆಯಲ್ಲಿ ಹೇಗೆ ಬೆಳೆಯಲಿ, ನನ್ನ ನಂಬಿಕೆಯನ್ನು ಹೆಚ್ಚಾಗಿಸ್ಕೊಳ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಪ್ರತಿದಿನ ಪ್ರಾರ್ಥನೆ ಮಾಡು, ಚರ್ಚ್ಗೆ ರೆಗ್ಯುಲರ್ ಆಗಿ ಬರಬೇಕು, ಇವೆಲ್ಲ ಸಾಧಾರಣವಾಗಿ ನಾವು ಹೇಳ್ತೇವೆ. ಸೊ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ರೆಗ್ಯುಲರ್ ಆಗಿ ವಾಕ್ಯ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ರೆಗ್ಯುಲರ್ ಆಗಿ ಚರ್ಚಿಗೆ ಬರ್ತಾ ಇದ್ದೀರಾ ಅನ್ಕೊಳ್ಳಿ, ರೆಗ್ಯುಲರ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಅಷ್ಟು ಮಾಡಿದ್ರೆ ಮಾಡೋರು ಎಲ್ಲರ ಹತ್ರ ಕೂಡ ನಂಬಿಕೆ ಇದೆ ಅಂತನಾ? ಅವರ ನಂಬಿಕೆ ಅಭಾವ ಕೊರತೆ ಇರೋದಿಲ್ವಾ? ಮತ್ತೆ ಯಾಕೆ ಇವೆಲ್ಲ ಮಾಡಬೇಕು? ಅದನ್ನ ಯೋಚನೆ ಮಾಡೋಣ. ಸೊ ನನ್ನ ಒಂದು ಇವತ್ತಿನ ಒಂದು ಅಂಶ ಏನಂದ್ರೆ, ಯಾಕೆ ಅನೇಕ ವಿಶ್ವಾಸಿಗಳನ್ನ ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡ್ತಿರ್ತಾರೆ, ಸಭೆಗೆ ಬರ್ತಿರ್ತಾರೆ, ದೇವರ ವಾಕ್ಯ ಓದ್ತಾ ಇರ್ತಾರೆ, ಆದರೂ ಕೂಡ ನಂಬಿಕೆಯಲ್ಲಿ ಅಲ್ಲಾಡ್ತಾ ಇರ್ತಾರೆ. ಏನೋ ಚಿಕ್ಕ ಸಮಸ್ಯೆ ಬಂದರೆ ಸಾಕು, ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಬಂದರೆ ಸಾಕು, ನಂಬಿಕೆ ಎಲ್ಲ ಕಿತ್ತಾಚೆ ಓಡುತ್ತೆ. ಏನು ಅವ್ರು ಮಾತನಾಡೋ ಭಾಷೆ, ಅವ್ರು ಯೋಚನೆ ಮಾಡೋ ರೀತಿ, ಅವರು ನಿಜವಾಗ್ಲೂ ನೀವು ಕ್ರೈಸ್ತರು ನನ್ನ ರೀತಿಯಲ್ಲಿ ಕೆಲವೊಮ್ಮೆ ಅನುಮಾನ ತಂದ್ಬಿಡ್ತಾರೆ ನಮ್ಮಲ್ಲಿ. ಯಾಕೆ ಆ ರೀತಿ? ಪ್ರಾರ್ಥನೆ ಮಾಡ್ತಿರೋದೇ ಇರ್ತಾರೆ, ವಾಕ್ಯ ಓದ್ತಾ ಇರ್ತಾರೆ, ಸಭೆಗೆ ಬರ್ತಾ ಇರ್ತಾರೆ, ಆದರೂ ಯಾಕೆ ಈ ರೀತಿಯಾಗಿ ಅವ್ರು ನಡ್ಕೊಳ್ತೀರ ಅನ್ನೋ ಪ್ರಶ್ನೆಯನ್ನು ಯೋಚನೆ ಮಾಡಿ. ಒಂದು ವೇಳೆ ಯೇಸು ಸ್ವಾಮಿ ಹತ್ರ ಹೋಗಿ, ನೀವು ನಮ್ಮ ಹತ್ರ ಕೇಳಿದ್ರೆ ಈ ಉತ್ತರ ಕೊಡ್ತೀವಿ. ಯೇಸು ಸ್ವಾಮಿ ಇದ್ದಾರೆ ಅನ್ಕೊಳ್ಳಿ, ಅವ್ರ ಹತ್ರ ಹೋಗ್ಬಿಟ್ಟು ಯೇಸು ಸ್ವಾಮಿ ಹತ್ರ, ಯೇಸುವೆ ನಾನು ನಂಬಿಕೆಯಲ್ಲಿ ಬೆಳಿಬೇಕು ಅಂತ ನೀವು ಕೇಳಿದ್ರೆ ಯೇಸು ಸ್ವಾಮಿ ಏನು ಉತ್ತರ ಕೊಡ್ತಾರೆ? ಯೋಚನೆ ಮಾಡಿ. ಲೂಕನು ಬರೆಸುವ ವಾರ್ತೆ 17ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ. ಅಪೊಸ್ತಲರು ಕರ್ತನಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಲು, ಒಂದಿನ ಯೇಸು ಕ್ರಿಸ್ತ ಶಿಷ್ಯರೆಲ್ಲರೂ ಕೂಡ ಯೇಸು ಸ್ವಾಮಿ ಹತ್ರ ಬಂದು ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನ ನಿಜವೂ ಮೆಚ್ಚಬೇಕು. ಅವರಿಗೆ ನನಗೆ ಒಳ್ಳೆ ಮನೆ ಕೊಡಪ್ಪ ಗುರುವೇ, ಒಳ್ಳೆಯ ಆಸ್ತಿ ಕೊಡು, ಹೆಂಡತಿ ಕೊಡು, ಮಕ್ಕಳು ಕೊಡು, ಕಾರ್ ಕೊಡು, ಕೆಲಸ ಕೊಡು ಅಂತ ಅವ್ರು ಕೇಳಲಿಲ್ಲ. ಶಿಷ್ಯರು ಏನು ಕೇಳ್ತಾ ಇದ್ದಾರೆ? ನಮ್ಮ ನಂಬಿಕೆಯನ್ನ ಹೆಚ್ಚಿಸಿ ಎಂಬುದಾಗಿ ಕೇಳ್ತದೆ. ಒಳ್ಳೆ ಪ್ರಾರ್ಥನೆನ ಇದು? ಎಷ್ಟು ಜನ ಈ ಪ್ರಾರ್ಥನೆ ನೀವು ಮಾಡಿದ್ದೀರಾ ಯಾವತ್ತಾದರೂ? ನನ್ನ ನಂಬಿಕೆಯನ್ನು ಹೆಚ್ಚಿಸು, ನನ್ನ ಆತ್ಮೀಯ ಜೀವನದಲ್ಲಿ ಬೆಳಿಬೇಕು, ನನ್ನ ಅಭಿಷೇಕ ಹೊಂದ್ಕೊಳ್ಬೇಕು, ನಿನ್ನ ಸೇವೆ ಮಾಡಬೇಕು, ಆತ್ಮಗಳನ್ನು ಗೆಲ್ಲಬೇಕು, ನಿನಗಾಗಿ ಜೀವಿಸ್ಬೇಕು, ನಿನ್ನ ಚಿತ್ತ ಮಾಡಬೇಕೆಂಬುದಾಗಿ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಮಾಡಬೇಕು. ಆ ಪ್ರಾರ್ಥನೆ ಕೇವಲ ನಮ್ಮ ಸಮಸ್ಯೆಗಳಿಗೋಸ್ಕರ ಮಾತ್ರ ಅಲ್ಲ, ನಮ್ಮ ಅಗತ್ಯಗಳಿಗೋಸ್ಕರ ಮಾತ್ರವಲ್ಲ, ಈ ರೀತಿಯಾದ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. ಎರಡನೇದು ನಾವು ಯೋಚನೆ ಮಾಡಬೇಕಾದ ವಿಷಯ ಅಂದರೆ, ಶಿಷ್ಯರು ತಮ್ಮ ಬಲಹೀನತೆಯನ್ನ, ಕೊರತೆಯನ್ನು ಅರ್ಥ ಮಾಡ್ಕೊಂಡ್ರು. ಅದನ್ನ ನಾವು ಮೆಚ್ಚಬೇಕು ಅವ್ರನ್ನ. ಅವ್ರಿಗೆ ಅರ್ಥ ಆಯಿತು, ಅವ್ರಿಗೆ ನಂಬಿಕೆಯ ಅಭಾವ ಇದೆ, ನಂಬಿಕೆಯ ಕೊರತೆ ಇದೆ. ಯೇಸುವಿನ ಜೀವಿತವನ್ನು ನೋಡ್ತಾ ಇದ್ದಾರೆ, ಆತನ ಪ್ರಾರ್ಥನೆ ಜೀವಿತವನ್ನು ನೋಡ್ತಾ ಇದ್ದಾರೆ, ಆತನ ಸ್ವಭಾವವನ್ನು ಅವ್ರು ನೋಡ್ತಾ ಇದ್ದಾರೆ, ಆತ ಮಾಡ್ತಿರುವಂಥ ಬಿಡುಗಡೆಗಳನ್ನ, ಸ್ವಸ್ಥತೆಗಳನ್ನ, ಅದ್ಭುತಗಳನ್ನ ಕಾಣ್ತಾ ಇದ್ದಾರೆ. ಅವೆಲ್ಲವನ್ನ ಕಾಣುವಾಗ ಅವ್ರಿಗೆ ಅರ್ಥ ಆಯಿತು, ನಮ್ಮಲ್ಲಿ ಏನೋ ಸಮಸ್ಯೆ ಇದೆ, ಯೇಸುವಿನಲ್ಲಿರತಕ್ಕಂಥ ನಂಬಿಕೆ ನಮ್ಮಲ್ಲಿಲ್ಲ ಅಂತ ಗುರುತಿಸಿ ಅವ್ರು ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ನಿಮ್ಮ ಅಭಾವವನ್ನ, ನಿಮ್ಮ ಕೊರತೆಯನ್ನ, ನಿಮ್ಮ ಲೋಪಗಳನ್ನ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ? ಅರ್ಥ ಮಾಡಿಕೊಂಡು ನಾವು ಯೇಸುವಿನ ಬಳಿಗೆ ಬಂದು ನಾವು ಕೇಳಬೇಕು. ಸೊ ಯೇಸುವಿನ ಉತ್ತರ ಏನು ಅದನ್ನು ನಾವು ಗಮನ ಕೊಡೋಣ. ಯೇಸು ಸ್ವಾಮಿ ಏನು ಹೇಳಿದ್ರು ಶಿಷ್ಯರಿಗೆ? ಪ್ರತಿದಿನ ಪ್ರಾರ್ಥನೆ ಮಾಡಿ, ಪ್ರತಿದಿನ ದೇವ್ರ ವಾಕ್ಯ ಓದಿ, ಸಭೆಗೆ ರೆಗ್ಯುಲರ್ ಆಗಿ ಬನ್ನಿ, ಉಪವಾಸ ಮಾಡಿ ಅಂತ ಆ ಥರ ಏನಾದ್ರು ಹೇಳಿದಾರೆ? ನೋಡೋಣ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಉತ್ತರ ಏನಂತ ನೋಡೋಣ. ಕರ್ತನು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೊ ಅಂತ ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುವುದು ಅಂದನು. ಯೇಸು ಸ್ವಾಮಿ ಉತ್ತರ ಇದೆಲ್ಲ ಏನು ಕೊಡಲಿಲ್ಲ. ಅಂದರೆ ಅವೆಲ್ಲ ಮಾಡಬಾರ್ದು ಅಂತಲ್ಲ, ತಪ್ಪದೆ ಅವೆಲ್ಲ ಮಾಡಬೇಕು. ಅವೆಲ್ಲದರಿಂದ ಖಂಡಿತವಾಗಿ ನಂಬಿಕೆ ಬೆಳೆಯುತ್ತೆ, ಸಂದೇಹನ ಬೇಡ ಆ ಮಾತಿನ ಮೇಲೆ. ದೇವರ ವಾಕ್ಯನ ಹೇಳುತ್ತೆ ರೋಮಾಪುರದವರಿಗೆ 10:17 ದೇವರ ವಾಕ್ಯ ಕೇಳುವುದರಿಂದ ನಮಗೆ ನಂಬಿಕೆ ಉಂಟಾಗುತ್ತೆ ಎಂಬುದಾಗಿ. ಹಾಲೆಲೂಯ. ದೇವರ ವಾಕ್ಯ ಓದೋದ್ರಿಂದ ನಂಬಿಕೆ ಉಂಟಾಗತ್ತಾ? ಎಸ್. ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ನಂಬಿಕೆ ಉಂಟಾಗತ್ತಾ? ಎಸ್. ಚರ್ಚ್ಗೆ ಬಂದು ಆರಾಧನೆ ಮಾಡೋದ್ರಿಂದ, ದೇವರ ವಾಕ್ಯ ಕೇಳೋದ್ರಿಂದ ನಮ್ಮ ನಂಬಿಕೆ ಬೆಳೆಯುತ್ತಾ? ಹೌದು, ಖಂಡಿತ.
ಓಕೆ. ಅದೇ ಶಿಷ್ಯರ ಬಗ್ಗೆ ಯೋಚನೆ ಮಾಡಿ ನೋಡಿ. ಶಿಷ್ಯರು ಯಾರ ಜೊತೆ ಇದ್ರು? ಯೇಸು ಸ್ವಾಮಿ ಜೊತೆ ಇದ್ರು. ಯಾರು ವಾಕ್ಯ ಕೇಳ್ತಾ ಇದ್ದಾರೆ ಪ್ರತಿದಿನ? ಯೇಸು ಸ್ವಾಮಿ ವಾಕ್ಯ ಕೇಳ್ತಾ ಇದ್ದಾರೆ. ಪ್ರತಿದಿನ ಅದ್ಭುತಗಳನ್ನ ನೋಡ್ತಾ ಇದ್ದಾರೆ, ಬಿಡುಗಡೆಗಳನ್ನ ಕಾಣ್ತಾ ಇದ್ದಾರೆ, ಸ್ವಸ್ಥತೆಗಳನ್ನ ಕಾಣ್ತಾ ಇದ್ದಾರೆ. ಆದ್ರೂ ಕೂಡ ಅವರಲ್ಲಿ ಏನಿತ್ತು? ನಂಬಿಕೆಯ ಅಭಾವವಿತ್ತು, ನಂಬಿಕೆಯ ಕೊರತೆ ಇತ್ತು, ನಂಬಿಕೆಯಲ್ಲಿ ಲೋಪವಿತ್ತು. ಸೊ ಇವೆಲ್ಲ ಮಾಡಷ್ಟು ಸಾಲದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದು ಏನೋ ಇದೆ. ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಸಭೆಗೆ ಬರಬೇಕು, ಬಟ್ ದೇರ್ ಇಸ್ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನಂಬಿಕೆಯಲ್ಲಿ ಬೆಳಿಬೇಕು, ನಂಬಿಕೆಯಲ್ಲಿ ವೀರರಾಗಬೇಕು, ಅದ್ಭುತಗಳನ್ನ ಕಾಣಬೇಕು. ನಾವು ಕಾಣುವಂಥ ಪರ್ವತಗಳು, ಇಲ್ಲಿ ಅತ್ತಿ ಮರ ಬಗ್ಗೆ ನಾವು ಓದ್ತಾ ಇದ್ದೇವೆ, ಮಲ್ಬರಿ ಟ್ರೀ ಅಂತ ಇಂಗ್ಲೀಷಲ್ಲಿ. ಒಂದು ಯೆರೂಸಲೇಮ್ ಪಟ್ಟಣಗಳಲ್ಲಿ ಆ ಮರ ಎಲ್ಲ ಕೂಡ ಸಾಧಾರಣವಾಗಿ ಕಾಣ್ತಾ ಇತ್ತು. ಆದರೆ ಬೇರು ಬಂದು ತುಂಬ ಆಳವಾಗಿ ಹೋಗ್ತಾ ಇತ್ತು, ತುಂಬ ಕಠಿಣವಾದ ಬೇರುಗಳದು. ಆ ಮರಗಳು ಸುಮಾರು 600 ವರ್ಷಗಳ ಕಾಲ ಜೀವಿಸುವಂಥ ಮರಗಳು. ಅಂಥ ಮರಗಳನ್ನ ಕಿತ್ತು ಹೋಗಿ ಸಮುದ್ರದಲ್ಲಿ ನಾಟುಕೋ ಅಂತ ಹೇಳಕ್ ಸಾಧ್ಯನಾ? ಯೇಸು ಹೇಳ್ತಾರೆ ಸಾಧ್ಯ. ಯಾವಾಗ? ನಿಮ್ಗೆ ಎಷ್ಟು ನಂಬಿಕೆ ಬೇಕು? ನಾನು ಸಾಸಿವೆ ಕಾಳು ತರಬೇಕು ಅನ್ಕೊಂಡೆ, ಮರ್ತುಬಿಟ್ಟೆ. ಎಷ್ಟೋ ಜನ ಗಂಡಸರಿಗೆ ಗೊತ್ತಿರಲ್ಲ ನನ್ನ ಹಾಗೆ, ಈ ಸಾಸಿವೆ ಕಾಳು ಯಾವ ರೀತಿ ಕಿಚನ್ಗೆ ಹೋಗಿರೋದಿಲ್ಲ, ಸಾಸಿವೆ ಕಾಳು ಯಾವ ರೀತಿ ಇರುತ್ತೆ ಅಂತ. ಸೊ ಇಷ್ಟೇ ಸಣ್ಣ ಕಣ್ಣು ಕೂಡ ಸರಿಯಾಗಿ ಕಾಣಿಸಲ್ಲ. ಅದು ಅಷ್ಟು ನಂಬಿಕೆ ಇದ್ರೆ ಸಾಕು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಶ್ನೆ, ನಮ್ಮಲ್ಲಿ ಕುಳಿತಿರುವ ಎಲ್ಲರಲ್ಲೂ ಕೂಡ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ವಾ? ಇದೆಯಾ ಇಲ್ವಾ? ಮತ್ತೆ ಯಾಕೆ ನಾವು ಅದ್ಭುತಗಳನ್ನ ಕಾಣ್ತಾ ಇಲ್ಲ? ಅಸಾಧ್ಯವಾದ ಸಂಗತಿಗಳನ್ನ ಯಾಕೆ ನಾವು ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ನಾವು ಸೋತೋಗ್ತೇವೆ? ಯಾಕೆ ನಾವು ಚಿಂತೆ ಮಾಡ್ತೇವೆ? ಯಾಕೆ ನಾವು ಭಯ ಪಡ್ತೇವೆ? ಯಾಕೆ ನಾವು ಗಾಬರಿಗೊಳ್ತೇವೆ? ಯಾಕೆ ನಮ್ಮ ಆಗಿಂದ ಈಗ ಈ ಕಡೆಯಿಂದ ಆ ಕಡೆಗೆ ಅಲ್ಲಾಡ್ತಾ ಇರ್ತೇವೆ ನಾವು? ಯಾಕೆ? ಸಾಸಿವೆ ಕಾಳು ನಂಬಿಕೆ ಇದ್ರೆ ನಾವು ಬಲವಾಗಿರ್ಬೇಕು ತಾನೆ. ಬಟ್ ಯಾಕೆ ಈ ರೀತಿಯಲ್ಲಿ ಆಡ್ತೇವೆ ನಾವು? ಯೋಚನೆ ಮಾಡಿ ಯಾಕೆ ಅಂತ. ಸೊ ಯೇಸು ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲೆಲ್ಲರೂ ಕೂಡ ಸಾಸಿವೆ ಕಾಳಷ್ಟು ನಂಬಿಕೆ ಇದೆ ಅಂತ ಒಪ್ಕೊಂಡ್ರ ನೀವು? ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇದ್ರೆ ಯಾಕೆ ಈ ಒಂದು ಹತ್ತಿ ಮರಗಳ ಒಂದು ಅದ್ಭುತಗಳನ್ನು ನಾವು ಕಾಣಕ್ಕಾಗ್ತಾ ಇಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಓಕೆ, ಆಗಿರ್ಲಿ. ಮತ್ತೆ ಇನ್ನೊಂದು, ನಮ್ಮೆಲ್ಲರಲ್ಲೂ ಕೂಡ ನಂಬಿಕೆ ಇದೆ. ನಂಬಿಕೆ ಇಲ್ಲದೆ ಹೋಗಿದ್ರೆ ಇಲ್ಲಿ ನಾವು ಕುಳಿತುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ ಇಲ್ಲಿ? ಎಲ್ಲರಿಗೂ ರಕ್ಷಣೆ ಹೊಂದಿರುತ್ತಾನೆ. ರಕ್ಷಣೆ ಹೊಂದಬೇಕಂದ್ರೆ ನೀವು ಯಾವ ರೀತಿ ರಕ್ಷಣೆ ಹೊಂದಿದ್ರಿ? ನಂಬಿಕೆಯಿಂದಲೇ. ಕಾಣದಂಥ ಯೇಸುವನ್ನ ನಂಬುದ್ರಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಂಡ್ರಿ, ಯೇಸುವನ್ನೇ ಒಡೆಯನಾಗಿ ನೀವು ಸ್ವೀಕರಿಸ್ಕೊಂಡ್ರಿ, ಸಭೆಗೆ ಬರ್ತಾ ಇದ್ದೀರಾ, ಏನೇನೋ ಮಾಡ್ತಾ ಇದ್ದೀರಾ. ಇವೆಲ್ಲ ಕೂಡ ನಂಬಿಕೆ ಇಲ್ಲದೆ ಮಾಡಕ್ಕೆ ಸಾಧ್ಯನಾ? ನಂಬಿಕೆ ಇದೆ. ನಿಮ್ಮೆಲ್ಲೆಲ್ಲ ಕೂಡ ಸಾಸಿವೆ ಕಾಳಲ್ಲ, ಕುಂಬಳಕಾಯಿ ಅಷ್ಟು ನಂಬಿಕೆ ಇದೆ. ಓಕೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ನಮ್ಮ ನಂಬಿಕೆ ಅದು ಪರಿಪೂರ್ಣವಾದ ನಂಬಿಕೆಯ? ನಮ್ಮ ನಂಬಿಕೆ ಅದು ಪರಿಶುದ್ಧವಾದ ನಂಬಿಕೆಯ? ನಮ್ಮ ಆತ್ಮೀಯ ಜೀವನವನ್ನ ನಾವು ನಂಬಿಕೆಯಿಂದ ಪ್ರಾರಂಭ ಮಾಡ್ತೇವೆ. ಆದರೆ ಕಾಲಕ್ರಮೇಣ ಏನಾಗುತ್ತೆ ಅಂದರೆ, ನಾವು ಆ ನಂಬಿಕೆಯಲ್ಲಿ ನಾವು ಅಶುದ್ಧರಾಗ್ತೇವೆ. ಅಂದರೆ ಯಾವ ರೀತಿ ನಮ್ಮ ನಂಬಿಕೆ ಅಶುದ್ಧವಾಗುತ್ತೆ? ಈ ಲೋಕದ ಪಾಪಗಳಿಂದ, ಚಿಂತೆಗಳಿಂದ, ಭಯಗಳಿಂದ, ಬೇರೆ ಕೆಲವು ವಿಷಯಗಳನ್ನ ನೋಡಬೇಕು. ಎಷ್ಟು ಸಮಯ ಇದನ್ನು ಸಾಕಾಗ್ತಾ ಗೊತ್ತಿಲ್ಲ. ನಮ್ಮ ಒಂದು ನಂಬಿಕೆಯನ್ನ ಅದು ಹಾಳು ಮಾಡುತ್ತೆ. ಸೊ ಅದನ್ನ ನಾವೆಲ್ಲ ಕೂಡ ಗಮನ ಇಟ್ಕೋಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಅಂದರೆ ಈಸ್ ಟಾಕಿಂಗ್ ಅಬೌಟ್ ಪ್ಯೂರ್ ಫೇತ್. ಆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ಕೂಡ ಅನುಮಾನಗಳು, ಸಂದೇಹಗಳು, ಪಾಪಗಳು ಹಾಗೂ ಭಯ ಇವೆಲ್ಲ ಕೂಡ ಇಲ್ಲದಿರತಕ್ಕಂಥ ನಂಬಿಕೆ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಒಂದು ಕಡೆ ನಂಬಿಕೆ ಇದೆ, ಯೇಸು ಸ್ವಾಮಿ ಮೇಲೆ ನಂಬಿಕೆನೇ ಇದೆ, ಇನ್ನೊಂದು ಕಡೆ ಏನಿದೆ? ಭಯ ಇದೆ, ಗಾಬರಿ ಇದೆ, ಚಿಂತೆ ಇದೆ, ಪಾಪ ಇದೆ, ಲೋಕದ ಸ್ವಭಾವಗಳು, ಶರೀರದ ಸ್ವಭಾವಗಳು ಇವೆಲ್ಲ ಕೂಡ ಮಿಕ್ಸಪ್ ಆಗ್ಬಿಟ್ಟಿದೆ. ಅದಕ್ಕೆ ಕುಂಬಳಕಾಯಿ ನಂಬಿಕೆ ಇದ್ರೂ ಕೂಡ ನಾವು ಏನು ಕೂಡ ನಮ್ಮ ಜೀವನದಲ್ಲಿ ಕಾಣಕ್ಕಾಗ್ತಾ ಇಲ್ಲ. ಪ್ರೇರೆ, ಇವತ್ತಿನ ನಂಬಿಕೆಯಲ್ಲಿ ನಾವು ಬೆಳಿಬೇಕಂದ್ರೆ, ನಾವು ಪರ್ವತಗಳನ್ನ ಕದಲಿಸುವಂತ ನಂಬಿಕೆ ನಮ್ಗೆ ಆಗ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಕಾಣುವಂತ ನಂಬಿಕೆ ನಮಗೆ ಬೇಕಂದ್ರೆ, ನಾವು ಮಾಡ್ಬೇಕು ಇನ್ನೊಂದು ಸಂಗತಿ ಏನಂದ್ರೆ, ನಮ್ಮಲ್ಲಿರತಕ್ಕಂಥ ಅಶುದ್ಧವಾದ ಸಂಗತಿಗಳಿದೆಯಲ್ಲ ಅವುಗಳನ್ನ ಕಿತ್ತೆಸೆಯುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇದು ಯಾವ ರೀತಿ ಅಂದ್ರೆ, ಒಂದು ಟ್ರೈನ್, ರೈಲು ಗಾಡಿ 2 ಕಡೆಯಿಂದ ಇಂಜಿನ್ನ ಓಡಿಸಿದ್ರೆ ಹೆಂಗಿರುತ್ತೆ ಅಂದ್ರೆ, ಒಂದು ಕಡೆ ದೇವ್ರ ಮೇಲೆ ನಂಬಿಕೆ, ಪ್ರಾರ್ಥನೆ, ಆರಾಧನೆ, ದೇವ್ರ ವಾಕ್ಯ ಓದಿ, ಅದು ಒಂದು ಕಡೆ ಇಂಜಿನ್ನು.
ಇನ್ನೊಂದು ಕಡೆ ಇಂಜಿನ್ ಏನಿದೆ? ಯೂಟ್ಯೂಬು, ವಾಟ್ಸಾಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಏನೇನಿದೆಯೋ ಎಲ್ಲ ಒಳ್ಳೇದೇ. ಅದು ನೋಡ್ಬಾರ್ದಲ್ಲ, ನೋಡಿದ್ರೆ ಪ್ರಾಬ್ಲಮ್. ನೋಡ್ತಾ 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 ಭಾನುವಾರ ಬೆಳಗ್ಗೆ ಪ್ರಾರ್ಥನೆ, ಭಾನುವಾರ ಬೆಳಗ್ಗೆ ವಾಕ್ಯ, ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಹೋಗ್ತಿದ್ದಂಗೆ ಎಲ್ಲ ನೋಡಿಕೊಂಡು ಬೇರೆ ಬೇರೆ ಕಾರ್ಯಗಳಂತ ಓಡಿಸ್ಕೊಂಡ್ರೆ ಒಂದು ರೈಲ್ ಗಾಡಿ ಯಾವ ರೀತಿಯಾಗಿ 2 ಇಂಜಿನಿಂದ ಎಳೆದ್ರೆ ಮುಂದಕ್ಕೆ ಹೋಗುತ್ತಾ? ಅದು ನಿಮ್ಮಲ್ಲಿ ಕಂಪ್ಯೂಟರ್ಗಳನ್ನ ಉಪಯೋಗಿಸೋಂಥವ್ರು ಸುಮಾರು ಸಾಫ್ಟ್ವೇರ್ಗಳು ಇರ್ತವೆ. ಆ್ಯಪಲ್ ಸಾಫ್ಟ್ವೇರ್ ಇದೆ, ಆಂಡ್ರಾಯ್ಡ್ ಸಾಫ್ಟ್ವೇರ್ ಇದೆ, ವಿಂಡೋಸ್ ಸಾಫ್ಟ್ವೇರ್ ಇದೆ ಅಲ್ವಾ? ಎಕ್ಸಾಂಪಲ್ ಒಂದು ಮ್ಯಾಕ್ ಬುಕ್ ಇದೆ ಆ್ಯಪಲ್ ಸಾಫ್ಟ್ವೇರ್ದು. ಅದಕ್ಕೆ ಯಾವ ಸಾಫ್ಟ್ವೇರ್ ಹಾಕಬೇಕು? ಆ್ಯಪಲ್ದೇ ಹಾಕಬೇಕು. ನೀವು ತಂದು ವಿಂಡೋಸ್ ಹಾಕಿದ್ರೆ ಏನಾಗುತ್ತೆ? ಅದು ಒಂದು ಕ್ರ್ಯಾಶ್ ಆದ್ರೂ ಆಗುತ್ತೆ ಲ್ಯಾಪ್ಟಾಪ್ ಸಿಸ್ಟಮು, ಇಲ್ಲಾಂದರೆ ಅದು ಒಂದ್ರ ಮೇಲೊಂದು ಓವರ್ ರೈಡ್ ಆಗುತ್ತೆ, ಅದಕ್ಕೆ ಕೆಲಸ ಮಾಡೋದಿಲ್ಲ. ಸೊ ನಮ್ಮಲ್ಲಿ 2 ರೀತಿಯ ಸಾಫ್ಟ್ವೇರ್ ಸೇರ್ಸಕ್ಕೆ ಮಾಡ್ತೇವೆ. ಒಂದಿನ ದೇವ್ರ ವಾಕ್ಯದ ಸಾಫ್ಟ್ವೇರ್, ಪ್ರಾರ್ಥನೆ ಸಾಫ್ಟ್ವೇರ್, ನಂಬಿಕೆ ಸಾಫ್ಟ್ವೇರು. ಇನ್ನೊಂದು ಕಡೆ ಕೋಪ, ಜಗಳ, ಮೋಹ, ಪಾಪ, ಇವೆಲ್ಲ ಕೂಡ 2 ಸಾಫ್ಟ್ವೇರ್ಗಳನ್ನ ಹಾಕಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋಕ್ಕೆ ನಾವು ಬಯಸ್ತಾ ಇರ್ತೇವೆ. ಅದಕ್ಕೆ ಅನೇಕ ಸರಿ ನಂಬಿಕೆಯಲ್ಲಿ ನಾವು ಕ್ರ್ಯಾಶ್ ಆಗ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ನಂಬಿಕೆ ಸಾಸಿವೆ ಕಾಳಷ್ಟು ಇದ್ರೂ ಕೂಡ ಸಾಕು. ನಮ್ಮಲ್ಲಿ ಈಗಾಗಲೇ ಎಲ್ಲರಲ್ಲೂ ಕೂಡ ಸಾಸಿವೆ ಕಾಳಷ್ಟು ನಂಬಿಕೆ ಇದೆ. ಬಟ್ ಸಮಸ್ಯೆ ಏನಂದರೆ, ಆ ನಂಬಿಕೆ ಜೊತೆ ಬೇರೆ ಸಂಗತಿಗಳೆಲ್ಲ ಇದೆ. ಸೊ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವನದಲ್ಲಿ ದೇವರ ಅದ್ಭುತಗಳನ್ನ, ದೇವರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದ್ಭುತಗಳನ್ನ ಮಾಡಬೇಕೆಂಬುದಕ್ಕೆ ಬಯಸ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಆ ಶಕ್ತಿಯನ್ನ, ಆ ಅಧಿಕಾರವನ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಆದರೆ ಯಾಕೆ ನಮ್ಮ ಜೀವನದಲ್ಲಿ ಅದ್ಭುತಗಳ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ನಾವು ನಮ್ಮ ಜೀವನದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಕ್ಕೆ ಆಗ್ತಾ ಇಲ್ಲ ಅಂದರೆ, ಈ ಸಾಸಿವೆ ಕಾಳಷ್ಟು ನಂಬಿಕೆಯೊಟ್ಟಿಗೆ ಅನೇಕವಾದ ಮಾಲಿನ್ಯವು ನಮ್ಮ ನಂಬಿಕೆಯಲ್ಲಿ ತುಂಬಿಕೊಂಡಿದೆ. ಅದನ್ನ ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಯಾವುದಕ್ಕೆಲ್ಲ ಅವಕಾಶ ಕೊಡ್ತೇವೆ? ಒಂದು ಕಡೆ ನಂಬಿಕೆ, ಇನ್ನೊಂದು ಕಡೆ ಭಯ. 1ನೇ ಅರಸರು 17-19 ಅಧ್ಯಾಯದಲ್ಲಿ ಎಲಿಯನ ಕಥೆ ನಾವಲ್ಲಿ ನೋಡ್ತೇವೆ. ಎಲಿಯನ ಒಬ್ಬ ದೊಡ್ಡ ಪ್ರವಾದಿ. ಆತನು ಆ ದಿನಗಳ ಅರಸನ ಮುಂದೆ ನಿಂತ್ಕೊಂಡು ಹೋಗಿ, ನಾನು ಹೇಳಿದ ಹೊರತು ಈ ಒಂದು ಭೂಮಿಯಲ್ಲಿ ಮಳೆ ಬೀಳಲೆಂಬುದಾಗಿ ಧೈರ್ಯವಾಗಿ ಮಾತನಾಡಿದಂಥ ವ್ಯಕ್ತಿ. ಯಾರು ಈ ಪ್ರವಾದಿ? ಆತನು ಪರ್ವತದ ಮೇಲೆ ಹೋಗಿ, ಕಾರ್ಮೆಲ್ ಪರ್ವತದ ಮೇಲೆ ನಿಂತುಕೊಂಡು ಬಾಲ್ ಪ್ರವಾದಿಗೆಲ್ಲರೂ ಕೂಡ ಸವಾಲು ಹಾಕಿ ಪರಲೋಕದಿಂದ ಬೆಂಕಿಯನ್ನ ತಂದಂತ ಪ್ರವಾದಿ ಈತನು. ಆಮೇಲೆ ಪ್ರಾರ್ಥನೆ ಮಾಡಿ 3.5 ವರ್ಷ ಕಾಲ ಬರಗಾಲ ಇದ್ದಾಗ, ಮಳೆ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಆಗ ಪ್ರಾರ್ಥನೆ ಮಾಡಿ ಮಳೆಯನ್ನ ತಂದಂತ ವ್ಯಕ್ತಿ ಈತನು. ಆದರೆ ಇದೇ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಜೀವಿತಕ್ಕೋಸ್ಕರ ಭಯಪಟ್ಟು ಓಡೋಗ್ತಾ ಇದ್ದಾನೆ. ಯಾಕಂದ್ರೆ ಓಡೋಗ್ತಾ ಇದ್ದಾನೆ? ಅದು ನಂಬಿಕೆ ಇರಲಿಲ್ವಾ ಆತನಲ್ಲಿ? ಎಲಿಯನಲ್ಲಿ ನಂಬಿಕೆ ಇರಲಿಲ್ವಾ? ಬಟ್ ಏನಾಯ್ತು? ನಂಬಿಕೆ ಜೊತೆಗೆ ಏನಾಯ್ತು? ಭಯ ಬೆರೆತ್ಕೊಂಡ್ಬಿಡ್ತು. ಯಾಕೆ ಭಯ ಬಂತು? ಯಜ್ಬೇಲ್ ರಾಣಿ ಆತನಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾಳೆ, ನೆಕ್ಸ್ಟ್ 24 hours ನಾನು ನಿನ್ನ ಮುಗಿಸ್ಬಿಡ್ತೀನಿ ಅಂತ. ಸೊ ಎಲಿಯನ ಆ ಒಂದು ಕ್ಷಣದಲ್ಲಿ ಭಯಪಟ್ಟು ಆತನ ನಂಬಿಕೆ ಏನಾಯ್ತು? ಎಫೆಕ್ಟ್ ಆಯಿತು. ಸೊ ನಮ್ಮ ಜೀವನದಲ್ಲಿ ನಂಬಿಕೆ ಇದೆ, ಆದರೆ ನಾವು ಕೆಟ್ಟ ಸುದ್ದಿಯನ್ನು ಕೇಳಿದಾಗ ನಮ್ಮ ಕೆಲಸ ಹೋಗುತ್ತೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಕೆಲಸದ ಭವಿಷ್ಯದ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡಿದಾಗ ನಿಮ್ಮ ಭಯ ಏನಾಗುತ್ತೆ? ಅದು ಸೇರಿಕೊಂಡು ನಿಮ್ಮ ನಂಬಿಕೆ ನಿಮ್ಮಲ್ಲಿ ಕಾರ್ಯ ಮಾಡದ ಹಾಗೆ ಅದು ನಿಮ್ಮನ್ನ ಮಾಡುತ್ತೆ. ಕೆಲವೊಮ್ಮೆ ನಾವು ಅನುಮಾನಗಳನ್ನ ನಮ್ಮ ಮನಸ್ಸಲ್ಲಿ ತಂದ್ಕೊಂಡ್ಬಿಡ್ತೇವೆ. ದೇವರು ವಾಗ್ದಾನ ಮಾಡಿದ ಮೇಲೆ ಖಂಡಿತವಾಗಿಯೂ ಆ ವಾಗ್ದಾನಗಳನ್ನ ನೆರವೇರಿಸಲು ಶಕ್ತನು. ಆದಿಕಾಂಡ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಅಬ್ರಾಹ್ಮನಿಗೆ ಒಂದು ವಾಗ್ದಾನ ಕೊಟ್ಟಿದ್ರು. 12ನೇ ಅಧ್ಯಾಯದಲ್ಲಿ ವಾಗ್ದಾನ ಕೊಟ್ಟಿದ್ರು, ನಾನು ನಿನಗೊಬ್ಬ ಮಗನನ್ನ ಕೊಡ್ತೀನಿ ಎಂಬುದಾಗಿ. 16ನೇ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ ಆತನಿಗೆ 10 ವರ್ಷ ಆಗ್ಬಿಟ್ಟಿದೆ ಆ ವಾಗ್ದಾನ ದೇವ್ರು ಕೊಟ್ಟು. ಆತನಿಗೆ ಎಷ್ಟು ವರ್ಷ? 85 ವರ್ಷ. ಆತನ ಏನ್ಕೊಂಡ? ದೇವರು ಮರ್ತು ಬಿಟ್ಟಿದ್ದಾರೆ ವಾಗ್ದಾನವನ್ನ ಅಂತ ಏನ್ ಮಾಡಿ ಆತನು ಹಾಗರನ್ನ ಮದುವೆ ಆಗಿ ಇಷ್ಮಾಯಲ್ಗೆ ಜನನ ಕೊಡ್ತಾ ಇದ್ದಾನೆ. ಅನೇಕ ಸಲ ನಮ್ಮ ಜೀವನದಲ್ಲಿ ನಾವು ನಂಬಿಕೆಯಿಂದ ಪ್ರಾರಂಭಿಸಿದ್ರು ಕೂಡ, ದೇವ್ರ ಮೇಲೆ ನಂಬಿಕೆ ಇದ್ರೂ ಕೂಡ, ಯಾವಾಗ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರೋದಕ್ಕೆ ಸಮಯ ಇಡುತ್ತೋ, ಯಾವಾಗ ತಡೆ ಆಗುತ್ತೋ, ನಾವು ಕೂಡ ಏನು ಮಾಡ್ತೇವೆ? ಅನುಮಾನಗಳಿಗೆ ನಾವು ಸ್ಥಳವನ್ನು ಕೊಡ್ತೇವೆ, ಹಾಗೂ ಈ ಒಂದು ಅಪಾಯಗಳಿಗೆ ನಾವು ಸಿಕ್ಕ ಹಾಕೊಳ್ತೇವೆ. ಸೊ ನಂಬಿಕೆ ಇದೆಯಾ? ಇದೆ. ಬಟ್ ನಂಬಿಕೆ ಜೊತೆಗೆ ಏನು ನಾವು ಅವಕಾಶ ಕೊಡ್ತಾ ಇದ್ದೇವೆ? ಭಯಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ, ಅನುಮಾನಗಳಿಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. 3ನೇದು, ಸೈತಾನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ನಾವು ಬಾಗಿಲನ್ನು ತೆರೆದುಕೊಡ್ತೇವೆ. ಕೆಲವೊಮ್ಮೆ ನಮ್ಮ ಶಾರೀರಿಕ ಸ್ವಭಾವಗಳು, ಕೋಪ, ಕ್ಷಮಾಪಣೆ ಮಾಡದಿರತಕ್ಕಂಥ ಗುಣ, ಕಹಿತನ,
ಇವೆಲ್ಲವರು ಕೂಡ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋಕ್ಕೆ ಅವಕಾಶ ಕೊಡ್ತೇವೆ. ಸರಿ, ಮುಂಜಾನೆ ನಾನು ಏನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂದರೆ, ಯೇಸು ಏನು ಹೇಳ್ತಾ ಇದ್ದಾರೆ, ನೀವು ಈ ಅತ್ತಿ ಮರವನ್ನ ಕಿತ್ತೆಸೆದು ಸಮುದ್ರ ನಾಟಿಕೋ ಅಂತ ಹೇಳಬೇಕಂದ್ರೆ, ಅದು ಆಗ್ಬೇಕಂದ್ರೆ ಅದರ ಅರ್ಥ ಏನಂದ್ರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನ ಬಿಟ್ಟು ಹೋಗ್ಬೇಕಂದ್ರೆ, ನೀವು ದೇವರ ಅದ್ಭುತಗಳನ್ನ ಕಾಣ್ಬೇಕಂದ್ರೆ ನೀವೇನ್ ಮಾಡಬೇಕಾಗಿದೆ? ನಿಮ್ಮ ನಂಬಿಕೆ ಪರಿಶುದ್ಧವಾದ ನಂಬಿಕೆ ಆಗಿರಬೇಕು. ಮಾಲಿನ್ಯ ಇಲ್ಲದಿರತಕ್ಕಂಥ ನಂಬಿಕೆ. ನಿಮ್ಮ ನಂಬಿಕೆಯಲ್ಲಿ ಅದ್ರ ಜೊತೆ ಭಯ, ಪಾಪಗಳು, ಸಂದೇಹಗಳು, ಅನುಮಾನಗಳು, ಸೈತಾನ ಕೆಲಸ ಮಾಡೋಂಥ ವಿಷಯಗಳು ಇವೆಲ್ಲ ಕೂಡ ಯಾವುದು ಕೂಡ ಇರಬಾರ್ದು. ಸೊ ಏನು ಕಲ್ತ್ಕೊಳ್ತಾ ಇದೆ ಪ್ರೇರೆ ಮುಂಜಾನೆ ವೇಳೆಯಲ್ಲಿ ಅಂದರೆ, ನಾವು ನಂಬಿಕೆಯಲ್ಲಿ ಬೆಳೆದು, ನಮಗೆ ಗೊತ್ತು ನಮ್ಮ ಜೀವನದಲ್ಲಿ ಮಾತುಕತೆಗಳನ್ನ ಕಾಣ್ಬೇಕಂದ್ರೆ, ಪ್ರಾರ್ಥನೆಯಲ್ಲಿ ಬೆಳೆಯಬೇಕಂದ್ರೆ, ದೇವರ ಮಹಿಮೆಯನ್ನು ಕಾಣ್ಬೇಕಂದ್ರೆ, ನಂಬಿಕೆ ಇಲ್ಲದೆ ನಾವೇನು ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ನಂಬಿಕೆ ಪರಿಪೂರ್ಣವಾದ ನಂಬಿಕೆ ಆಗ್ಬೇಕಂದ್ರೆ, ಪರಿಶುದ್ಧವಾದ ನಂಬಿಕೆ ಆಗ್ಬೇಕಂದ್ರೆ, ದೇವರ ವಾಕ್ಯ ಓದೋದು ಮಾತ್ರ ಅಲ್ಲ, ಸಭೆಗೆ ಬರುವಂಥದ್ದು ಮಾತ್ರವಲ್ಲ, ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವಲ್ಲ, ಆದರೆ ಆ ನಂಬಿಕೆಯನ್ನ ಅಶುದ್ಧ ಮಾಡುವಂಥ ಎಲ್ಲ ವಿಷಯಗಳಿಂದ ನಾವು ದೂರ ಇಡಬೇಕು. ಅವುಗಳನ್ನ ನಾವು ಜಯಿಸಬೇಕಾಗಿದೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಎರಡನೇದು ಏನ್ ಮಾಡಬೇಕು? ಯಾವ ರೀತಿಯಾಗಿ ಈ ಒಂದು ಸಾಸಿವೆ ಕಾಳಷ್ಟು ನಂಬಿಕೆಯನ್ನ ನಮ್ಮಲ್ಲಿ ಇದೆ? ಎಲ್ಲರೂ ಇದೆಯಾ? ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇದೆಯಾ? ಸೊ ಈ ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ನಾವು ಅದ್ಭುತಗಳನ್ನ ಕಾಣಬೇಕಂದ್ರೆ ನಾವೇನು ಮಾಡಬೇಕು? ಎರಡನೇ ವಿಷಯ, ಯೇಸು ಏನು ಹೇಳಿದ್ರು, ನೀವು ಏನು ಮಾಡಬೇಕು? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಅತ್ತಿ ಮರದೊಟ್ಟಿಗೆ ನೀವೇನು ಮಾಡಬೇಕು? ಮಾತನಾಡಬೇಕು ಎಂದು ಹೇಳಿದರು. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರೆ ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೆ ಎಂದು ಹೇಳಿದರು. ಅನ್ಕೊಂಡ್ರೆ ಅಲ್ಲ, ನೀವು ಏನು ಮಾಡಬೇಕು? ನಿಮ್ಮ ಅತ್ತಿ ಮರದೊಟ್ಟಿಗೆ ಏನು ಮಾಡ್ಬೇಕು? ನೀವು ಮಾತನಾಡಬೇಕು. ಒಂದು, ನಂಬಿಕೆ, ನಿಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು. ಎರಡನೇದು, ನಿಮ್ಮ ಸಮಸ್ಯೆಗಳ ಒಟ್ಟಿಗೆ ಮಾತನಾಡಬೇಕು. ನಿಮ್ಮ ಸಮಸ್ಯೆಗಳೇನು? ಹಣಕಾಸಿನ ಸಮಸ್ಯೆನ, ಕೆಲಸ ಉದ್ಯೋಗದ ವ್ಯಾಪಾರಗಳ ಬಗ್ಗೆ ಸಮಸ್ಯೆನ, ನಿಮ್ಮ ಭವಿಷ್ಯದ ಬಗ್ಗೆ ಸಮಸ್ಯೆನ, ನಿಮ್ಮ ಸಮಸ್ಯೆ ಏನು? ಯಾವುದು ನಿಮಗೆ ಅತ್ತಿ ಮರದ ಹಾಗೆ ಕಾಣ್ತಾ ಇದೆ, ಅದರೊಟ್ಟಿಗೆ ನೀವೇನು ಮಾಡಬೇಕು? ಮಾತನಾಡಬೇಕು. ಕೆಲವರಿಗೆ ಆ ಸಮಸ್ಯೆಯನ್ನು ನೋಡಿ ಅವರು ತಲೆ ಮೇಲೆ ಕೈ ಇಟ್ಕೊಂಡು, ಹೇಗೆ ಇದನ್ನು ನಾನು ನಿಭಾಯಿಸೋದು, ನನ್ನ ಕೈಯಲ್ಲಿ ಆಗುತ್ತಾ, ಇಂಥ ಒಂದು ವಿಷಯವು ಎಂದಿಗೂ ಕೂಡ ನಡೆದಿಲ್ಲ, ನನ್ನ ಜೀವನದಲ್ಲಿ ನಡೆಯಕ್ಕೆ ಸಾಧ್ಯನಾ ಎಂಬುದಾಗಿ ಅವರ ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತಾರೆ. ನಾವೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಜೀವನದಲ್ಲಿ ನಾವು ಎದುರಿಸುವಂಥ ಎಲ್ಲ ಸಮಸ್ಯೆಗಳಿಂತ ನಮ್ಮ ದೇವರು ಅದಕ್ಕಿಂತ ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದೇ ವಿಷಯವನ್ನ ದೇವರು ಅನೇಕ ಸಾರಿ ತನ್ನ ಶಿಷ್ಯರಿಗೆ ಹೇಳ್ಕೊಟ್ರು. ಮತ್ತೊಂದು ಬರೆಸುವ ವಾರ್ತೆ 17ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯದಲ್ಲಿ ಓದ್ತೇವೆ. ಇಲ್ಲಿ ಈ ಘಟನೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳಾರು ಕೂಡ, ಯೇಸು ಸ್ವಾಮಿಯು ಪೇತ್ರಯ್ಯನರು ಕೂಡ ಒಂದು ಬೆಟ್ಟದ ಮೇಲೆ ಹತ್ತಿದ್ದಾರೆ. ಯೇಸು ಸ್ವಾಮಿಯ ಬೆಟ್ಟದ ಮೇಲೆ ರೂಪಾಂತರಗೊಂಡಿದ್ದ ಒಂದು ಸನ್ನಿವೇಶ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಅದಾದ್ಮೇಲೆ ಆ ಘಟನೆ ಮುಗಿದ ನಂತರ ಅವ್ರ ಬೆಟ್ಟ ಇಳಿದು ಬರ್ತಾ ಇದ್ದಾರೆ. ಆ ಬೆಟ್ಟದ ತುದಿಯಲ್ಲಿ ಬೇರೆ ಶಿಷ್ಯರೆಲ್ಲ ಇದ್ರು. ಆ ಶಿಷ್ಯರ ಬಳಿಯಲ್ಲಿ ಒಬ್ಬ ತಂದೆ ಬರ್ತಾ ಇದ್ದಾನೆ. ಆ ತಂದೆಯ ಒಬ್ಬ ಮಗನ ಕರ್ಕೊಂಡ್ ಬರ್ತಾ ಇದ್ದಾನೆ. ಆ ಮಗನಿಗೆ ದೆವ್ವ ಹಿಡಿದಿತ್ತು. ದೆವ್ವ ಹಿಡಿದಾಗೆಲ್ಲ ಆತನಿಗೆ ಫಿಟ್ಸ್ ಆಗ್ತಾ ಇತ್ತು. ಆತನ ದೆವ್ವಗಳು ಆತನ ಬೆಂಕಿಯಲ್ಲಿ ಬೀಳಿಸ್ತಾ ಇತ್ತು, ನೀರಲ್ಲಿ ಬೀಳಿಸ್ತಾ ಇತ್ತು. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ತಂದೆ ಆ ಮಗನನ್ನ ಶಿಷ್ಯರ ಬಳಿ ತಂದು, ಈ ಮಗನನ್ನ ನೀವು ವಾಸಿ ಮಾಡಿ ಎಂಬುದಾಗಿ ಕೇಳ್ಕೊಂಡಾಗ ಆ ಶಿಷ್ಯರೆಲ್ಲ ಕೂಡ ಪ್ರಯತ್ನ ಪಟ್ಟರು, ಪ್ರಾರ್ಥನೆ ಮಾಡಿದ್ರು, ಆದರೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಆಗ ಯೇಸು ಸ್ವಾಮಿ ಬಂದು ಒಂದೇ ಒಂದು ಮಾತಿನಿಂದ ಆ ದೆವ್ವವನ್ನ ಗದ್ದರಿಸಿದಾಗ ಆ ದೆವ್ವ ಬಿಟ್ಟು ಹೋಯ್ತು. ಸೊ ಇದನ್ನ ಕಂಡಂತ ಶಿಷ್ಯರು ಪ್ರೈವೇಟ್ ಆಗಿ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ. 17:19-20 ನೋಡ್ತೇವೆ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇರುವುದಿಲ್ಲ ಅಂದನು. ಯೇಸು ಏನು ಹೇಳ್ತಾ ಇದ್ರೆ, ಯಾಕೆ ನೀವು ದೆವ್ವಗಳನ್ನು ಓಡಿಸೋಕ್ಕಾಗಿಲ್ಲ ಅಂದರೆ ನಿಮ್ಮಲ್ಲಿ ಏನಿದೆ? ನಿಮ್ಮ ನಂಬಿಕೆ ಕಡಿಮೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಗಂಭೀರವಾದಂಥ ಮಾತು. ಒಂದು ಕಡೆ ಯೇಸು ಏನು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಕಡಿಮೆ, ನಿಮ್ಮ ನಂಬಿಕೆ. ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ಕೂಡ ನೀವೇನು ಮಾಡಿ, ಬೆಟ್ಟವನ್ನ ಕಿತ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಕಡೆ ನಿಮ್ಮಲ್ಲಿ ಕಡಿಮೆ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ
ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಿಷ್ಯರಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರ್ಲಿಲ್ವಾ? ಇತ್ತಾ ಇಲ್ವಾ? ಅವ್ರು ತಮ್ಮ ಜೀವಿತವನ್ನೆಲ್ಲ ಬಿಟ್ಟು ಯೇಸು ಹಿಂದೆ ಹೋಗ್ತಾ ಇದ್ದಾರೆ, ಪ್ರತಿದಿನ ದೇವ್ರು ವಾಕ್ಯ ಕೇಳ್ತಾ ಇದ್ದಾರೆ. ಅವರ ಸಾಸಿವೆ ಕಾಳಷ್ಟು ನಂಬಿಕೆ ಇತ್ತು, ನಂಬಿಕೆ ಕಡಿಮೆ ಇತ್ತು. ಬಟ್ ನಂಬಿಕೆ ಜೊತೆ ಏನಿದೆ? ಅನೇಕ ಅಪನಂಬಿಕೆಗಳು, ಅನುಮಾನಗಳು, ಭಯ, ಮೇ ಬಿ ಶಾರೀರಿಕ ಸ್ವಭಾವಗಳು, ಹೊಟ್ಟೆ ಕಿಚ್ಚು, ಜಂಬ, ಅಹಂಕಾರ, ಇವೆಲ್ಲ ಕೂಡ ಇತ್ತು ಅವರಲ್ಲಿ. ಅದಕ್ಕೆ ಅವ್ರ ನಂಬಿಕೆ ಕಾರ್ಯ ಮಾಡ್ತಾ ಇಲ್ಲ. ಯಾಕೆ ನಮ್ಮ ಜೀವನದಲ್ಲಿ ನಂಬಿಕೆ ಕಾರ್ಯ ಮಾಡಲ್ಲ ಅಂದರೆ ಇದೇ ಪ್ರಾಬ್ಲಮ್. ನಮ್ಮ ನಂಬಿಕೆ ಜೊತೆ ಸುಮಾರು ವಿಷಯಗಳು ಸೇರ್ಕೊಂಡ್ಬಿಟ್ಟಿವೆ. ಸೊ ಪ್ರಿಯರೇ, ಮುಂಜಾನೆ ವೇಳೆ ದೇವ್ರ ವಾಕ್ಯನ ಕೇಳಬೇಕಂದ್ರೆ ನಾವು ಮಾಡ್ಕೋಬೇಕಾದ ತೀರ್ಮಾನ ಅಂದರೆ ನಂಬಿಕೆ ಜೊತೆಗೆ ಸೇರಿರ್ತಕ್ಕಂಥ ಎಲ್ಲ ಅಶುದ್ಧವನ್ನು ನಾವು ತೆಗೆದುಕೊಳ್ಳುವ ಹಾಕುವ ಒಂದು ವಿಷಯವನ್ನು ನಾವು ಮಾಡಬೇಕಾಗಿದೆ. ಆವಾಗ ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸುವಾಗ, ಆ ನಂಬಿಕೆಯಲ್ಲಿ ನಮ್ಮ ಬೆಟ್ಟಗಳೊಟ್ಟಿಗೆ ಮಾತನಾಡುವಾಗ, ಆ ನಂಬಿಕೆಯಲ್ಲಿ ಅತ್ತಿ ಮರದ ಗಿಡಗಳನ್ನೊಟ್ಟಿಗೆ ನಾವು ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಆಮೇನ್, ಹಾಲೆಲೂಯಾ, ಹಾಲೆಲೂಯಾ. ಆ್ಯಕ್ಚುಲಿ ಈ ಒಂದು ವಾಕ್ಯವನ್ನು ಕೇಳಿದಂಥ ಒಬ್ಬ ಹುಡುಗಿ ಇದ್ಲು ಜಪಾನಲ್ಲಿ. ಎರಡನೇ ಮಹಾಯುದ್ಧ ಆದಮೇಲೆ ಜಪಾನಲ್ಲಿ ಆ ದಿನಗಳಲ್ಲಿ ಯುರೋಪಿಯನ್ಸ್, US ಇಂದ ಬಂದಿರ್ತಕ್ಕಂಥ ಅನೇಕ ಸೋಲ್ಜರ್ಸ್ ಎಲ್ಲರೂ ಕೂಡ ಅಲ್ಲಿ ಯುದ್ಧಕ್ಕೆ ಅಂತ ಬಂದಿದ್ರು. ಅವರು ಜಪಾನ ಬಿಟ್ಟು ಹೋಗ್ಬೇಕಂದ್ರೆ ಅವ್ರು ಬೇರೆ ಬೇರೆ ಮಕ್ಕಳನ್ನ ಉಡ್ಸ್ಬಿಟ್ಟಿದ್ರು, ಜಪಾನೀಸ್ ಹೆಂಗಸರುಗಳೆಲ್ಲ ಜೊತೆಲ್ಲ ಮದುವೆ ಆಗಿ. ಅವರೆಲ್ಲ ಹೋದ್ಮೇಲೆ ಅನೇಕ ಮಕ್ಕಳು ಅನಾಥರಾಗ್ಬಿಟ್ಟಿದ್ರು. ಅಂತ ಒಂದು ಅನಾಥಗಳೆಲ್ಲ ಕೂಡ ಒಬ್ಬರು ಮಿಷನರಿ, ಐರಿನ್ ಎಂಬುದಾಗಿ ಒಬ್ಬ ಮಿಷನರಿ ಹೆಂಗಸಿದ್ಲು. ಆ ಮಿಷನರಿ ಹೆಂಗಸು ಈ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ದೇವರ ವಾಕ್ಯದ ಬಗ್ಗೆ ಹೇಳ್ಕೊಡುತ್ತಾ ಅವ್ರನ್ನೆಲ್ಲ ನೋಡ್ಕೊಳ್ತಾ ಇದ್ಲು ಆ ಮಕ್ಕಳನ್ನ. ಆ ಮಕ್ಕಳಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದು, ಅವಳಿಗೆ ರೋಗ ಇತ್ತು, ಬೆಡ್ಡಿಂದ ಕೂಡ ಆಚೆ ಹೋಗ್ದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಚಿಕ್ಕ ಹುಡುಗಿ ಇದ್ಲು. ಒಂದಿನ ಒಂದು ಆರ್ಫನೇಜಲ್ಲಿ, ಅನಾಥಾಶ್ರಮದಲ್ಲಿ ಯಾರೊಬ್ರು ಬಂದು ಈ ವಾಕ್ಯವನ್ನ ಹೇಳಿದ್ದು ಕೇಳಿಸ್ಕೊಂಡ್ಲು. ನೀವು ನಂಬಿಕೆ ಇದ್ರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ರೆ ಸಾಕು, ನೀವು ಬೆಟ್ಟದೊಟ್ಟಿಗೆ ಮಾತನಾಡಿದ್ರೆ ಆ ಬೆಟ್ಟಗಳು ಕಿತ್ಕೊಂಡು ಹೋಗುತ್ತೆ ಅಂತ ಆ ವಾಕ್ಯ ಕೇಳಿದ್ಲು. ಈ ಒಂದು ಅನಾಥಾಶ್ರಮದಲ್ಲಿ ಒಂದು ಕಿಟಕಿ ಇತ್ತು ಅವರ ಮಲ್ಕೊಂಡ ಕೊಠಡಿಯಲ್ಲಿ. ಆ ಕಿಟಕಿ ಮುಂದೆ ದೊಡ್ಡ ಪರ್ವತ ಇತ್ತು. ಆ ಪರ್ವತದ ಹಿಂದೆ ಏನಿತ್ತು ಅಂದರೆ ಜಪಾನ್ ಇನ್ಲ್ಯಾಂಡ್ ಸಮುದ್ರ ಇತ್ತು. ಆ ಸಮುದ್ರ ಬಹಳ ಫೇಮಸ್, ಇಡೀ ಪ್ರಪಂಚದಲ್ಲೇ ಎಲ್ಲ ಸಮುದ್ರಗಳಿಗಿಂತ ಬಹಳ ಸುಂದರವಾದ ಒಂದು ಸಮುದ್ರ. ಈ ಹುಡುಗಿ ಅದನ್ನ ನೋಡ್ಬೇಕಂತ ಆಸೆ ಇತ್ತು. ನೋಡಿದ್ರೆಲ್ಲರೂ ಕೂಡ ಬಂದು ಈ ಹುಡುಗಿ ಹತ್ರ ಹೇಳ್ತಾ ಇದ್ರು. ಯಾವಾಗೆಲ್ಲ ಈ ಹುಡುಗಿರನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಾ ಇದ್ರು, ಸಮುದ್ರ ಹತ್ರ ಹೋಗಿ ಈಜಾಡ್ಕೊಂಡು ಆಟ ಆಡ್ಕೊಂಡು ಬಂದು ಈ ಹುಡುಗಿ ಹತ್ರ ಹೇಳ್ತಾರೆ, ಸಮುದ್ರ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ನೀರು ಚೆನ್ನಾಗಿದೆ, ಅಲೆಗಳು ಚೆನ್ನಾಗಿದೆ, ಅದು ತುಂಬಾ ರಮ್ಯವಾಗಿದೆ ಎಂಬುದಾಗಿ ಹುಡುಗಿ ಹತ್ರ ಹೇಳ್ತಾ ಇರ್ಬೇಕಂದ್ರೆ ಈ ಹುಡುಗಿಗೆ ಒಂದು ಆಸೆ ಇತ್ತು, ನಾನೇನು ಮಾಡಬೇಕು, ಈ ಸಮುದ್ರವನ್ನ ನೋಡಬೇಕು. ಅದ್ರ ಅಡ್ಡ ಏನಿದೆ, ಬೆಟ್ಟ ಇದೆ. ಅದಕ್ಕೆ ಪ್ರತಿದಿನ ಹುಡುಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ದೇವರೇ, ನೀನು ಹೇಳಿದ್ದೀರಿ ನಿನ್ನ ವಾಕ್ಯದಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ನೀನು ಪರ್ವತದೊಟ್ಟಿಗೆ ಮಾತನಾಡಿದ್ರೆ ಅದು ಹೋಗುತ್ತೆ ಎಂಬುದಾಗಿ. ಸೊ ಪ್ರತಿದಿನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಈ ಮಿಷನರಿ ಹೆಂಗೆ ಐರಿನ್ ಬಂದು ಕೇಳಿ, ಏನಮ್ಮ ಏನು ಪ್ರಾರ್ಥನೆ ಮಾಡ್ತಿದ್ಯಾ ಅಂತ. ಅದೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆಂಟಿ, ನೀವು ಹೇಳ್ಕೊಟ್ರಲ್ಲ ಈ ಪರ್ವತದೊಟ್ಟಿಗೆ ಮಾತನಾಡಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ ಎಂಬುದಾಗಿ. ಸೊ ಆ ಆಂಟಿ ಹೇಳ್ತಾರೆ, ಇಲ್ಲಮ್ಮ, ಅದು ಪರ್ವತ ಅಂದರೆ ನಿಜವಾದ ಪರ್ವತದ ಬಗ್ಗೆ ಅಲ್ಲ, ನಮ್ಮ ಜೀವಿತದಲ್ಲಿ ನಾವು ಎದುರಿಸುವಂಥ ದೊಡ್ಡ ಸಮಸ್ಯೆಗಳ ಬಗ್ಗೆ ಅದು ಹೇಳ್ತಾ ಇದೆ. ಆ ಪರ್ವತವನ್ನು ಇಟ್ಟಿದ್ದೇ ದೇವರಲ್ಲಿ, ನೀವು ಯಾಕೆ ಅದಕ್ಕೆ ನಾವು ಯಾಕೆ ಅದನ್ನು ತೆಗೆದಾಕ್ಬೇಕಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅದಕ್ಕೆ ಹುಡುಗಿ ಹೇಳ್ತಾರೆ, ಇಲ್ಲ ಆಂಟಿ, ನಾನು ಸಮುದ್ರ ನೋಡಬೇಕು, ಆ ಇನ್ಲ್ಯಾಂಡ್ ಸಿ ನೋಡ್ಬೇಕು, ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಆಗಿದೆ, ಸರಿ ನೀವು ಪ್ರೇಯರ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಅವರು ಈ ಹೆಂಗಸು ಐರಿನ್ ಅವರು ಹಾಲಿಡೇಸ್ಗೋಸ್ಕರ ಅವ್ರು ಊರಿಗೆ ಹೋಗ್ತಾರೆ, UK-ಗೆ. ಒಂದು 2 ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದರೆ ಆ ಒಂದು ಕೊಠಡಿಗೆ ಎಂಟರ್ ಆದಾಗ ಈ ಹುಡುಗಿ ಆ ಬೆಡ್ ಆಗಿತ್ತು, ಕಿಟಕಿ ಮುಂದೆ ಅವ್ರ ಬೆಡ್ ಇತ್ತು. ಎಲ್ಲ ಹುಡುಗಿರೆಲ್ಲರೂ ಕೂಡ ಕಿಟಕಿ ಹತ್ರ ಇದ್ದಾರೆ. ಆ ಕಿಟಕಿ ಹತ್ರ ನೋಡ್ತಾ ಇರ್ಬೇಕು, ಈ ಹೆಂಗಸು ಮಿಷನರಿ ಹೋಗಿ ಅವ್ರು ನೋಡಿದಾಗ ಆ ಪರ್ವತನ ಕಿತ್ತೋಗ್ಬಿಟ್ಟಿತ್ತು. ಆಕೆ ನೋಡ್ತಾಳೆ, ಇವ್ರಿಗೆ ಆಶ್ಚರ್ಯ ಆಯಿತು, ಏನಾಯ್ತು ಈ ಬೆಟ್ಟ ಏನಾಯ್ತು ಅಂತ. ಸೊ ಈಕೆ ಏನು ಮಾಡಲು, ಆ ಒಂದು ಲೋಕಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಗೌರ್ಮೆಂಟ್ ಹತ್ರ ಹೋಗ್ಬಿಟ್ಟು ಕೇಳಿದ್ರು, ಏನಾಯ್ತು, ಇಲ್ಲೊಂದು ಪರ್ವತ ಇತ್ತಲ್ಲ, ಬೆಟ್ಟ ಇತ್ತಲ್ಲ, ಏನಾಯ್ತು ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು, ಇನ್ನೊಂದು ಕಡೆ ಸಮುದ್ರದ ಅಲೆಗಳೆಲ್ಲ ಬಂದು ನೆಲ ಹೊಡಿತಾ ಇತ್ತು, ನಮಗೆ ಮಣ್ಣು ಬೇಕಾಗಿತ್ತು, ಕಲ್ಲು ಬೇಕಾಗಿತ್ತು, ಅದಕ್ಕೆ ತಂದು ಅಲ್ಲಿ ಬುಲ್ಡೋಸರ್ಗಳ ತಂದು ಹೊಡೆದು ಅಲ್ಲಿಂದ ಇರ್ತಕ್ಕಂಥ ಬೆಟ್ಟವನ್ನು ಇಲ್ಲಿ ಶಿಫ್ಟ್ ಮಾಡಿದ್ವಿ, ಕಲ್ಲುಗಳನ್ನೆಲ್ಲ ಅಂತ ಎಂಬುದಾಗಿ. ಸೊ ಇದು ಏನಂದರೆ, ನಾವು ನಂಬಿಕೆ ಇದ್ದರೆ, ಈ ಚಿಕ್ಕ ಹುಡುಗಿಯಲ್ಲಿ ಏನಿತ್ತು, ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಪ್ರಾರ್ಥಿಸಿದಾಗ, ನಂಬಿಕೆಯಿಂದ ಬೆಟ್ಟದೊಟ್ಟಿಗೆ ಮಾತನಾಡಿದಾಗ
ಆಕೆ ಆ ದೊಡ್ಡ ಅದ್ಭುತವನ್ನು ನಮ್ಮ ಜೀವನದಲ್ಲಿ ಕಂಡ್ಲು. ಹಾಲೆಲೂಯ. ನಾವು ಕೇವಲ ದೇವರ ವಾಕ್ಯನ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಕೇವಲ ದೇವರ ವಾಕ್ಯ ಓದೋದು ಮಾತ್ರ ಅಲ್ಲ, ಕೇವಲ ದೇವರ ವಾಕ್ಯವನ್ನು ಕೇಳಿ ನಾವು ತಲೆ ತುಂಬಿಸ್ಕೊಳ್ಳೋದಲ್ಲ, ಅದನ್ನು ನಾವು ಪ್ರಯೋಗಿಸ್ಬೇಕು. ನಮ್ಮ ಸಮಸ್ಯೆಗಳೊಟ್ಟಿಗೆ ಅದು ನೋಡಿ ಭಯ ಪಡೋದಲ್ಲ. ನಮ್ಮ ಸಮಸ್ಯೆಗಳು ಏನೇ ಇರಲಿ, ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾರಿಗಿಲ್ಲ ಸಮಸ್ಯೆ? ಎಲ್ಲರಿಗೂ ಕೂಡ ಸಮಸ್ಯೆ ಇದೆ. ಯಾರೋ ಸಮಸ್ಯೆ ಇಲ್ಲದೆ ಇದ್ದೀರಾ? ಇಲ್ಲಿ ರೋಗಗಳಿರ್ತವೆ, ಅನೇಕ ವಿಷಯಗಳಿರ್ತವೆ. ಬಟ್ ನಾವೇನು ಮಾಡಬೇಕು? ನಂಬಿಕೆಯನ್ನು ಪ್ರಯೋಗಿಸ್ಬೇಕು. ಅದೇ ವಿಷಯವನ್ನು ಯೇಸು ಇನ್ನೊಂದು ಕಡೆ ಹೇಳ್ಕೊಟ್ಟಿದ್ದಾರೆ. ಮಾರ್ಕನ ಬರೆಸುವ ವಾರ್ತೆ 11ನೇ ಅಧ್ಯಾಯ 22-23 ದೇವ್ರು ನೋಡಿ ಒಂದೇ ವಿಷಯದ ಬಗ್ಗೆ ಅನೇಕ ಸಾರಿ ಅನೇಕ ಸಂದರ್ಭಗಳಲ್ಲಿ ಇದೇ ವಿಷಯವನ್ನು ಹೇಳ್ಕೊಟ್ಟಿದ್ದಾರೆ. ಶಿಷ್ಯರು ಅರ್ಥ ಮಾಡ್ಕೊಂಡ್ರು ಆಮೇಲೆ ಅದನ್ನು. ಆವಾಗ ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯ್ತು ಅವ್ರಿಗೆ. ಇಲ್ಲಿ ಏನು ನಡೀತಾ ಇತ್ತು ಅಂದರೆ, ಒಂದ್ಸತಿ ಯೇಸು ಸ್ವಾಮಿ ಯೆರೂಸಲೇಮ್ ಕಡೆಗೆ ಹೋಗ್ತಾ ಇದ್ರು. ಬೆಥನಿಯಿಂದ ಯೆರೂಸಲೇಮ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿಗೆ ಹೊಟ್ಟೆ ಹಸಿತು. ಹೊಟ್ಟೆ ಹಸಿದಾಗ ದೂರದಿಂದ ನೋಡ್ಬೇಕಂದ್ರೆ ಅಲ್ಲೇನಿತ್ತು? ಅಂಜೂರದ ಮರ ಇತ್ತು. ಅಂಜೂರದ ಮರ ಎಲೆಗಳು ತುಂಬಾ ಚೆನ್ನಾಗಿ ಬಿಟ್ಕೊಂಡಿತ್ತು. ಅಂಜೂರದ ಮರದ ಒಂದು ಗುಣ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಮರಗಳಲ್ಲಿ ಫಸ್ಟು ಎಲೆ ಬಿಡುತ್ತೆ, ಹೂವು ಬಿಡುತ್ತೆ, ಕಾಯಿ ಬಿಡುತ್ತೆ, ಆಮೇಲೆ ಹಣ್ಣಾಗುತ್ತೆ. ಬಟ್ ಅಂಜೂರದ ಹಣ್ಣಿನ ಒಂದು ವಿಭಿನ್ನತೆ ಏನಂದ್ರೆ, ಅದು ಫಸ್ಟ್ ಏನು ಮಾಡುತ್ತೆ? ಹಣ್ಣು ಬಿಡುತ್ತೆ. ಫಸ್ಟ್ ಎಲೆ ಹಣ್ಣು ಒಟ್ಟಿಗಾದ್ರೂ ಬರುತ್ತೆ, ಅಥವಾ ಹಣ್ಣು ಫಸ್ಟ್ ಆಗಿ ಬರುತ್ತೆ. ಅಂದ್ರೆ ಅರ್ಥ ಏನಂದ್ರೆ, ಎಲೆ ಇದೆ ಅಂತ ಆದ್ರೆ ಅದ್ರ ಅರ್ಥ ಏನು? ಹಣ್ಣಿದೆ ಇದ್ದೇ ಇರಬೇಕು ಅಂತ. ಸೊ ದೂರದಿಂದ ನೋಡ್ಬೇಕಂದ್ರೆ ಅಲ್ಲಿ ಯೇಸು ದೊಡ್ಡ ದೊಡ್ಡ ಎಲೆಗಳು ಕಾಣ್ತವೆ, ಹೊಟ್ಟೆ ಸಿಗ್ತಾ ಇದೆ, ಹತ್ರ ಹೋದ ಒಳ್ಳೆ ಹಣ್ಣುಗಳು ಸಿಗುತ್ತೆ ಎಂಬುದಾಗಿ ಯೇಸು ಅನ್ಕೊಂಡು ಹತ್ರ ಹೋದಾಗ ಅವ್ರಿಗೇನು ಸಿಕ್ತು? ಅಲ್ಲಿ ಬರೀ ಎಲೆಗಳೇ ಇತ್ತು. ಯೇಸು ಕೋಪ ಆಯಿತು. ಹೊಟ್ಟೆ ಹಸಿದಾಗ ಏನಾಗುತ್ತೆ ಎಲ್ಲರಿಗೂ ಲೇಟ್ ಆದ್ರೆ. ಯೇಸು ಸ್ವಾಮಿ ಕೂಡ ಕೋಪ ಬಂದು ಏನು ಹೇಳಿದ್ರು, ಇನ್ನು ಮೇಲೆ ಈ ಒಂದು ಅಂಜೂರದ ಮರದ ಹಣ್ಣು ಯಾರು ಕೂಡ ತಿನ್ನೋದಿಲ್ಲ ಎಂಬುದಾಗಿ ಶಪಿಸ್ಬಿಟ್ಟು ಯೆರೂಸಲೇಮ್ಗೆ ಹೋದ್ರು. ಮತ್ತೆ ಅದೇ ದಿನ, ಮತ್ತೆ ನೆಕ್ಸ್ಟ್ ದಿನ, ಮರುದಿನ ಅದೇ ದಾರಿಯಲ್ಲಿ ಯೇಸು ಸ್ವಾಮಿ ಬರ್ಬೇಕಂದ್ರೆ ಶಿಷ್ಯರು ಒಂದು ವಿಷಯ ಗಮನಿಸಿದ್ರು. ಆ ಮರ ಫುಲ್ಲು ಒಣಗೋಗಿತ್ತು. ಎಲ್ಲರಿಗೂ ಶಾಕ್ ಆಯಿತು. ಪೇತ್ರನ್ ಕೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಿನ್ನೆ ನಿನ್ನ ನೋಡಿ ಆ ಮರ ಶಪಿಸ್ಬಿಟ್ಟಲ್ಲ, ಇವತ್ತು ನೋಡಿ ಆ ಮರ ಒಣಗೋಗ್ಬಿಟ್ಟಿದೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕನ 11:20-23 ಯೇಸು ಹೇಳಿದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗೋ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಹೇಳ್ತಾರೆ, ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ? ನಿಮ್ಮ ಹೃದಯದಲ್ಲಿ ನಂಬಿಕೆ ಇದ್ರೆ, ನಿಮ್ಮಲ್ಲಿ ಸಂಶಯ ಇಲ್ಲದೆ ಇದ್ರೆ, ನೀವು ನಂಬಿಕೆಯಿಂದ ಮಾತಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ಬೆಟ್ಟಗಳು ಕಿತ್ಕೊಂಡು ಹೋಗಂದ್ರೂ ಕೂಡ ಕಿತ್ಕೊಂಡು ಹೋಗ್ತವೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಬಟ್ ನೀವು ಮಾತನಾಡಿದ ತಕ್ಷಣ ಆಗದೆ ಇರ್ಬೋದು. ಇಲ್ಲಿ ಯೇಸು ಸ್ವಾಮಿ ಮಾತನಾಡಿದ ತಕ್ಷಣನೇ ಈ ವಿಷಯ ನಡೀಲಿಲ್ಲ. ಆಗ ಶಪಿಸಿದ ತಕ್ಷಣ ಆಯ್ತಾ? ಅದು ಯಾವಾಗ ಅದಾಯ್ತು? ಮರುದಿನ ನೋಡಿದ್ರು. ಯೇಸು ಸ್ವಾಮಿ ಅಂದಾಗೆ ಆಯ್ತು. ಬಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ವರ್ಕು? ಬುಡದಿಂದ, ಬೇರಿಂದ ಸ್ಟಾರ್ಟ್ ಆಯ್ತು. ಆ ಕಾರ್ಯವು ಮತ್ತೆ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಸಮಯ ಹಿಡಿತು. ಅದೇ ರೀತಿಯಾಗಿ ಅನೇಕ ಸಲ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನಾವು ಇವತ್ತು ಕೇಳಿಸ್ಕೊಂಡ್ವಿ, ನಾವು ಪರ್ವತಗಳನ್ನ ಒಟ್ಟಿಗೆ ಮಾತಾಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ತೇವೆ ಎಂಬುದಾಗಿ. ಸೊ ಮನೆಗೆ ಹೋಗ್ಬಿಟ್ಟು ನೀವು ಮಾತಾಡ್ತೀರ ಅನ್ಕೊಳ್ಳಿ, ನಿಮ್ಮ ಪರ್ವತಗಳ ಕಡೆಗೆ, ಏನೋ ಪರ್ವತಗಳಾಗಿರಲಿ, ಏನೇ ಹತ್ತಿ ಮರ ಆಗಿರಲಿ, ಮತ್ತೆ ನೆಕ್ಸ್ಟ್ ದಿನ ಏನೂ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? ಇದೆಲ್ಲ ಸುಮ್ಮನೆ ಕೇಳಕ್ಕೆ ಚೆನ್ನಾಗಿದೆ, ಹೇಳಕ್ಕೆ ಚೆನ್ನಾಗಿದೆ, ಇದೆಲ್ಲ ನಮ್ಮ ಜೀವನದಲ್ಲಿ ನಡೆಯುವಂಥ ಕಾರ್ಯ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೇವೆ. ಬಟ್ ನಾವು ಮಾತನಾಡಿದ ಮೇಲೆ ಅದು ನಡೆಯುತ್ತೆ ಅಂತ ನಂಬಿಕೆ ಇರಬೇಕು. ಅದು ಸಮಯ ಹಿಡಿಬೋದು. ಇಲ್ಲಿ ಒಂದಿನ ಸಮಯ ಹಿಡಿತು. ಬಟ್ ಈ ಒಂದು ಮರ ಮೇಲ್ಗಡೆ ಇದೆ, ಬೇರ್ ಕೆಳಗಿದೆ. ಬೇರ್ ಕೆಳಗಿರೋದು ಅದೃಶ್ಯವಾದ ಲೋಕ, ನೆಲದ ಮೇಲಿರೋದು ದೃಶ್ಯವಾದ ಲೋಕ. ಸೊ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನಂಬಿಕೆಯಲ್ಲಿ ಮಾತನಾಡ್ಬೇಕಂದ್ರೆ, ಅಲ್ಲಿ ದೇವರೆಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ? ಬೇರಿನಲ್ಲಿ, ಅದೃಶ್ಯವಾದ ಲೋಕದಲ್ಲಿ, ಆತ್ಮೀಯ ಲೋಕದ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಆ ಅದೃಶ್ಯವಾದ ಲೋಕದಲ್ಲಿ ಆಗುವಂಥ ಕಾರ್ಯಗಳು ಸ್ವಾಭಾವಿಕವಾದ ಲೋಕದಲ್ಲಿ ಪ್ರಕಟ ಆಗೋದಕ್ಕೆ ಏನಾಗುತ್ತೆ? ಸಮಯ ಇರುತ್ತೆ. ಆ ಸಮಯದಲ್ಲಿ ಅನೇಕ ನಾವೇನ್ ಮಾಡ್ತೇವೆ? ಸಂಶಯ ಪಡ್ತೇವೆ, ಅನುಮಾನ ಪಡ್ತೇವೆ, ಇದು ಆಗಲ್ಲ ಅಂತ ನಾವು ಬಿಟ್ಬಿಡ್ತೇವೆ. ಇದಷ್ಟೇ, ಇದೀಗೇನೆ ಇರೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತೇವೆ. ಅದು ಹೋಗ್ತಿರತಕ್ಕಂಥ ಪರಿಸ್ಥಿತಿ, ಸಮಸ್ಯೆ ಏನು, ಅದನ್ನ ನೋಡಿ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿ ಆಗಿದೆ? ಭಯ ಪಡ್ತಾ ಇದ್ದೀರಾ? ಇದನ್ನ ಕೈಲಿ ಆಗಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ನನ್ನ ನಂಬಿಕೆ ಸಾಲದ ಅಂತ ಅನ್ಕೊಳ್ತಾ ಇದ್ದೀರಾ? ಇದು ಹೀಗೆ ಇರೋದು ಅಂತ ಅನ್ಕೊಳ್ತಾ ಇದ್ದೀರಾ? ಯಾರ ಮಾತ್ರ ನಂಬ್ತಾ ಇದ್ದೀರಾ? ವೈದ್ಯರೇನೋ ಒಂದು ಹೇಳಿರ್ಬೋದು,
ನಿಮ್ಮ ಒಂದು ದೇಹವನ್ನ ಪರೀಕ್ಷೆ ಮಾಡಿ ಬ್ಲಡ್ ರಿಪೋರ್ಟ್, ಸ್ಕ್ಯಾನ್ ರಿಪೋರ್ಟ್ಸ್ ಅದು ಏನ್ ಹೇಳಿರ್ಬೋದು, ನಿಮ್ಮಲ್ಲಿ ಈ ರೋಗ ಇದೆ ಎಂಬುದಾಗಿ ಹೇಳಿರ್ಬೋದು. ನೀವು ಅದನ್ನ ನೀವು ನಂಬಿಟ್ಟಿದ್ದೀರಾ. ನಾನು ಇರೋದು ನನ್ನ ಜೀವವೆಲ್ಲ ಈ ರೋಗದಲ್ಲಿ ನಾನು ನರಳಬೇಕಾಗತ್ತೆ, ನನ್ನ ಜೀವವೆಲ್ಲ ಕೂಡ ಈ ಮಾತ್ರೆಗಳಿಂದ ನಾವು ಜೀವಿಸ್ಬೇಕಾಗತ್ತೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು, ಮದುವೆ ಜೀವನದ ಸಮಸ್ಯೆಗಳಿರ್ಬೋದು, ಮಕ್ಕಳ ಜೀವನದ ಸಮಸ್ಯೆಗಳಿರ್ಬೋದು, ಕೆಲಸ ಕಾರ್ಯ ವ್ಯಾಪಾರಗಳಲ್ಲಿ ಸಮಸ್ಯೆಗಳಿರ್ಬೋದು. ಇವೆಲ್ಲ ಇಷ್ಟೇ, ಹೀಗೆ ನನ್ನ ಕೈಯನ್ನು ಕೂಡ ಮಾಡಕ್ಕಾಗಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ. ಸಭೆಗೆ ಬರ್ತೀನಿ, ದೇವ್ರು ನನ್ನ ಪ್ರೀತಿಸ್ತಾರೆ, ನಾನು ದೇವ್ರನ್ನ ಪ್ರೀತಿಸ್ತೀನಿ, ನಾನು ರಕ್ಷಣೆ ಹೊಂದಿದ್ದೇನೆ, ಆದ್ರೆ ಈ ಪರಿಸ್ಥಿತಿಗಳು ಹೀಗೆ ಇರ್ತದೆ ಎಂಬುದಾಗಿ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನಂಬಿಕೆಯನ್ನ ಬಲಪಡಿಸಿಕೊಳ್ಳಿರಿ, ನಿಮ್ಮ ನಂಬಿಕೆಯನ್ನ ಪರಿಶುದ್ಧಪಡಿಸಿಕೊಳ್ಳ್ರಿ. ನಿಮ್ಮ ನಂಬಿಕೆ ಕಾರ್ಯ ಮಾಡದಂತೆ ಮಾಡುತ್ತಿರುವ ಆ ಕಾರ್ಯಗಳನ್ನ ಗುರುತಿಸಿರಿ. ಅದು ಶಾಪಗಳಾಗಿರ್ಬೋದು, ಪಾಪಗಳಾಗಿರ್ಬೋದು, ಮಾಲಿನ್ಯಗಳಾಗಿರ್ಬೋದು, ನಿಮ್ಮ ಸ್ವಭಾವವಾಗಿರ್ಬೋದು, ಕೋಪ ಪಡುವಂತ ವಿಷಯವಾಗಿರ್ಬೋದು, ನಾವು ನೋಡ್ತಿರತಕ್ಕಂತ ವಿಷಯಗಳಿರ್ಬೋದು. ಅವೆಲ್ಲದರ ಜೊತೆಗೆ ನೀವು ಜೀವನ ಹೊಂದಿಕೊಂಡು ಸಾಸಿವೆ ಕಾಳಷ್ಟು ಶುದ್ಧವಾದ ನಂಬಿಕೆ, ಸಾಸಿವೆ ಕಾಳಷ್ಟು ಶುದ್ಧವಾದ ನಂಬಿಕೆ ನಮ್ಮಲ್ಲಿದ್ರೆ ಸಾಕು, ನಾವು ದೇವರ ಅದ್ಭುತಗಳನ್ನ ಕಾಣೋದಕ್ಕೆ ಸಾಧ್ಯ. ಪ್ರಿಯರೇ,